ನೀವು ಹೋಗ್ರಿ ಗೌಡ್ರ ಮುಂದಕ್ಕೆ ನೀನು ಹಿಡ್ಕೊಳ ಹಾಕ್ರಿ. ಕೊಡ್ರಿ ಸಾಲಾಗಿ ಅಮ್ಮ ಸಮ ಬರ್ತಾರೆ ಪುಟ್ಟ ಮರೆಯೋಕ್ಕಾಗ್ತಾ ಇಲ್ಲ ನಮಗೆ. 1 ವರ್ಷ ಕಳೆದ್ಬಿಟ್ಟೆ ನನ್ನ ಮಗ ಇಲ್ಲಿಂದ. ಮೊಮ್ಮಗನ್ ನೋಡಿದ್ರೆ ಆಡು ಬರುತ್ತವೆ ಇದಕ್ಕೆ. ಅವಳಿಗೊಂದು ಕೆಲಸ ಕೊಡಿಸ್ಬೇಕಷ್ಟೇ ನಾವು ಗೌರ್ಮೆಂಟ್ ಸರ್ಕಾರದಿಂದ. ಅವಳಿಗೊಂದು ಏನಾರು ಆಧಾರ ಹಾಕ್ಬೇಕಷ್ಟೇ. ನನ್ನ ಮೊಮ್ಮಗಂಗೆ ಅನ್ನೋದಕ್ಕೆ ಕೇಳ್ಕೊಂತೀನಿ. ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೆ, ತಪ್ಪಿದ್ದಲ್ಲ. ಕಾನೂನು ವಿಚಾರ ನಾವು ತಪ್ಪಿದ್ದಕ್ಕೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ನಾವು ಕೇಳ್ಕೊಳತ್ರ. ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನೋ ಗೊತ್ತಾಗೋದಿಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪದೆ ಶಿಕ್ಷೆ ಆಗಬೇಕಂತ ನಮ್ಮದು ಮನವಿ. ದರ್ಶನ್ ಹೊರಗಡೆ ಬಂದಾದಮೇಲೆ ಇಲ್ಲ ನಮಗೆ ಅದಕ್ಕೂ ಸಂಬಂಧ ಇಲ್ಲ. ನಾವು ತಟಸ್ಥ ಏನೂ ಇಲ್ಲ. ನಮಗೆ ಕಾನೂನಲ್ಲಿ ನಾವೇ ಯಾಕೆ ನಾವು ಭಾಗವಹಿಸಿದ್ದು ನಮಗೆ ಇದೆಲ್ಲ ಇಷ್ಟ ಇಲ್ಲ. ಕಾನೂನು ಅದರದ್ದೇ ಆದ ಕ್ರಮ ಇರುತ್ತೆ, ಅದರಲ್ಲಿ ಕ್ರಮ ತಗೊಂತಾರೆ. ನಮಗೆ ಕಾನೂನು ಬಗ್ಗೆ, ಪೊಲೀಸರ ಬಗ್ಗೆ, ಸರ್ಕಾರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅಂತ ನಮಗೆ ಭರವಸೆ ಇದೆ. ಸುಪ್ರೀಂ ಕೋರ್ಟ್ ಅದು ಬೇಲ್ ಪ್ರಕರಣಕ್ಕೆ ಹೋಗಿದೆ. ಮೇನ್ ಪ್ರಕರಣ ಇನ್ನೂ ಶುರು ಆದಾಗೇ ಇಲ್ಲ. ಸರ್ಕಾರನೇ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಇದು ಅತ್ಯಂತ ವಿಶೇಷ ಪ್ರಕರಣ. ಅಲ್ಲಿ ಹೋಗಿದ್ದು ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸರ್ಕಾರ ಇದರ ಬಗ್ಗೆ ಪೊಲೀಸ್ನವರು ಒಂದು ವಿಶೇಷ ಆಸಕ್ತಿ ವಹಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೂ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ನಾವು ಯಾರನ್ನೂ ನಾವು ಯಾರನ್ನೂ ಅವ್ರನ್ನ ಸಂಪರ್ಕ ಮಾಡಿಲ್ಲ, ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ. ದರ್ಶನ್ ಅವರು ರೇಣುಕಾಸ್ವಾಮಿ ಕುಟುಂಬನ ಸಂಪರ್ಕ ಮಾಡ್ಬೋದು, ರಾಜಿ ಮಾಡ್ಕೊಳ್ಬೋದು, ಆ ಥರದ ಚರ್ಚೆಗಳು ನಿರಂತರವಾಗಿ ನಡೀತಾನೆ ಇದೆ. ಇಲ್ಲ, ಅದ್ರ ಬಗ್ಗೆ ನಮಗೇನದು ಇದಿಲ್ಲ. ನಮಗೆ ಅವ್ರಿಗೆ ಯಾರು ಇಲ್ಲಿವರೆಗೂ ಅವ್ರು ಸಂಪರ್ಕ ಮಾಡಿಲ್ಲ, ಸಂಪರ್ಕಿಸ್ತಾರಂತ ನನ್ನ ನಂಬಿಕೆ ಇಲ್ಲ. ಅಕಸ್ಮಾತ್ ಸಂಪರ್ಕ ಮಾಡಿದರೆ ಬಂದಾಗ ಆ ವಿಚಾರ ಬೇರೆ. ಅಲ್ಲಿ ಬರೋದಕ್ಕೆ ಬಂದಿದ್ರೆ ಇಷ್ಟಲ್ಲೇ ಆಗ್ಬೇಕಾಯ್ತು. ಇನ್ನೂ ಏನಾಗ್ತದೆ, ಆಗೋಕ್ಕಾಗೋದಿಲ್ಲ. ಅದು ಕಾನೂನು ಇರೋ ದೃಷ್ಟಿಯಿಂದ ಅವರು ಏನಾರು ವಿಚಾರ ಮಾಡಿರ್ಬೋದು, ಗೊತ್ತಿಲ್ಲ. ಅಲ್ಲ, ಒಂದು ವೇಳೆ ಅವರು ನಿಮ್ಮನ್ನು ಸಂಪರ್ಕ ಮಾಡಿ ಸಾರಿ ಕೇಳೋಂಥ ನಾವು ಏನೋ ಇದ್ದರೆ ನಮ್ಮ ಹಿರಿಯರಿದ್ದಾರೆ, ಎಲ್ಲ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಅವನು 29ನೇ ತಾರೀಕು ಒಂದು ವರ್ಷದ ಪೂಜೆಯನ್ನು ಮಾಡಿದ್ವಿ. ಅದೇನೋ ಒಂದು ಸಂಪ್ರದಾಯದ ಪ್ರಕಾರ ಒಂದು ನಕ್ಷತ್ರ ಆ ದಿವಸ ಬರ್ತದೆ. 8ನೇ ತಾರೀಕು ಬಂದಿರ್ತಕ್ಕ ಹೋದ ವರ್ಷ 8ನೇ ತಾರೀಕು ಆಗಿರ್ತಕ್ಕಂಥ ಕೊಲೆ ಈ ಸತಿ 29ನೇ ತಾರೀಕು ಆ ನಕ್ಷತ್ರ ಬಂದಿತ್ತು. ಆದ್ದರಿಂದ ಆ ದಿವಸ ಒಬ್ಬ ಸ್ವಾಮೀಜಿಯವರು ಕರೆಸಿ ಅವನಿಗೆ ಒಂದು ಆತ್ಮಶಾಂತಿಗಾಗಿ ಪೂಜೆಯನ್ನು ಮಾಡಿಸಿದ್ವಿ. ಇದು ನಾನು ಮನವಿಯನ್ನು ಈಗಾಗಲೇ ಶಿವನಗೌಡರು ಹೇಳಿದಾಗೆ ಸರ್ಕಾರ ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಸ್ವಲ್ಪ ತ್ವರಿತವಾಗಿ ಭಾಳ 26 ವರ್ಷ ಸಹನ ಯಾರು ಅವನು ರೇಣುಕಸ್ವಾಮಿ ಪತ್ನಿಗೆ 26 ವರ್ಷ ಆಗಿದೆ. ಮುಂದೆ ಬಹಳ ಇದೆ ಇನ್ನು ಜೀವನವನ್ನು ಮಾಡಬೇಕಾದಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ, ಖಂಡಿತ ಅದನ್ನು ಒಪ್ಪಲೇಬೇಕಾಗಿರ್ತಕ್ಕಂಥದ್ದು.
ಆದರೆ ಕಾನೂನು ಇರೋದು ಜನರಿಗಾಗಿಯೇ ಹೊರತು ಅದನ್ನು ಸರ್ಕಾರ ಅದಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ದಯಮಾಡಿ ಮತ್ತೆ ಮನವಿಯನ್ನು ಈಗಾಗಲೇ 2 ಸತಿ ಮನವಿಯನ್ನು ಮಾಡಿದ್ವಿ, ಹಿಂಬರವನ್ನು ಸರ್ಕಾರ ಕೊಡ್ತು, ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಖಂಡಿತ ಅದ್ರ ಬಗ್ಗೆ ನಮಗೆ ಜ್ಞಾನ ಇದೆ. ಆದರೂ ಈ ಒಂದು ಮಾನವೀಯತೆ ದೃಷ್ಟಿಯಿಂದ ದಯಮಾಡಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿ ಏನಾದರೂ ಒಂದು ಅವ್ರಿಗೇನು ಇಂಥದ್ದೇ ಕೆಲಸ ಕೊಡ್ರಿ ಅಂಥದ್ದೇ ಕೆಲಸ ಕೊಡ್ರಿ ಅವ್ರ ಜೀವನವನ್ನು ನಡೆಸಲಿಕ್ಕೆ. ಇನ್ನು 20 ವರ್ಷದ್ದು ಆ ಮಗುವನ್ನು ನೋಡಿದರೆ ನಿಜಕ್ಕೂ ನಮಗೆ ತುಂಬ ಬೇಸರ ಅನಿಸುತ್ತೆ. ಈಗಿನ ಚಿಕ್ಕ ಮಗು ಅದಕ್ಕೆ ಯಾವ ಪರಿಜ್ಞಾನವೂ ಇಲ್ಲ, ಏನೂ ಇಲ್ಲ, ಆಟ ಆಡೋದು ಅದ್ರ ಬಗ್ಗೆ ಎಲ್ಲ ಇರ್ತಕ್ಕಂಥದ್ದು. ಮುಂದೆ ಅದು ಸ್ವಲ್ಪ ಜ್ಞಾನ ಬಂದ ಮೇಲೆ ನನ್ನ ತಂದೆ ಯಾರು ಅಂತ ಅಂದಾಗ ಅದೆಲ್ಲ ಪ್ರಶ್ನೆಗಳು ಬರ್ತದೆ, ಮುಂದೆ ಹುಟ್ಟುತ್ತದೆ ಅದೆಲ್ಲ. ಇಂತಹ ಸಂದರ್ಭದಲ್ಲಿ ದಯಮಾಡಿ ಸರ್ಕಾರಕ್ಕೆ ನಾನು ಮತ್ತೆ ಮನವಿಯನ್ನು ಮಾಡ್ಕೊಳ್ತೀನಿ, ಅವರು ಒಂದು ಏನಾದರೂ ಒಂದು ಯಾವ ರೀತಿಯಾದರೂ ಒಂದು ಕ್ರಮವನ್ನು ಮಾಡಿ ಅವ್ರ ಜೀವನಕ್ಕೆ ಒಂದು ಉಪಕಾರವನ್ನು ಮಾಡಿ ಅನ್ನುವಂಥದ್ದನ್ನು ಇದರೊಟ್ಟಿಗೆ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗುತ್ತೆ. ಯಾಕಂದರೆ ನಮ್ಮ ದೇಶದ ಕಾನೂನು ಯಾರಿಗೂ ಬಿಟ್ಟಿಲ್ಲ, ಎಲ್ಲ ಇತಿಹಾಸವನ್ನು ನೋಡಿದರೆ ಯಾರಿಗೂ ಬಿಟ್ಟಿಲ್ಲ, ಎಂಥವ್ರು ಇದ್ದರೂ ಸಹ ಅವರಿಗೆ ಬಿಟ್ಟಿಲ್ಲ. ಆದ್ದರಿಂದ ಯಾರೇ ತಪ್ಪು ಮಾಡಿದರೂ ಸಹ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ನಮಗಿದೆ.